ಕುತ್ತಿಗೆಯಿಂದ ನರಗಳು ಕಾಮನ್ ಆಗಿ ನಮ್ಮ ಕೈಗಳಿಗೆ ಹೋಗುತ್ತೆ. ಎರಡೂ ಕೈ ಅಥವಾ ಒಂದು ಕೈಯಲ್ಲಾದ್ರೂ ಆಗ್ಬೋದು. ಸಿಕ್ಕಾಪಟ್ಟೆ ಜೋಮು ಹಿಡಿಯೋ ತರ ನೋವು, ಕರೆಂಟ್ ಶಾಕ್ ಹೊಡೆಯೋ ತರ ನೋವು, ಕುತ್ತಿಗೆ ಭಾಗ ಮತ್ತೆ ಲೋವರ್ ಬ್ಯಾಕ್ ಇವೆರಡು ಸಿ ಆಕಾರದಲ್ಲಿ ಮುಂದುಗಡೆಗೆ ಈ ತರ ಬಗ್ಗಿರುತ್ತೆ. ಎಲ್ಲಾ ಬೆರಳುಗಳನ್ನು ನಾವು ಕರೆಕ್ಟ್ ಆಗಿ ಆಡಿಸ್ತಾ ಇರ್ತೀವಿ. ಸಡನ್ ಆಗಿ ಏನಾಗುತ್ತೆ, ಯಾವುದೋ ಒಂದು ಬೆರಳನ್ನ ಆಡ್ಸಕ್ಕಾಗೋದಿಲ್ಲ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರುಣ್ ಸ್ವಾಮಿ, ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ಸ್ ಅಂಡ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ಅಟ್ ಸ್ಪರ್ಶ್ ಹಾಸ್ಪಿಟಲ್, ಯಶವಂತಪುರ್, ಈವ್ನಿಂಗ್ ಕ್ಲಿನಿಕ್ ಅಟ್ ಆರೋಹಣ್ ಆರ್ಥೋ ಅಂಡ್ ಗೈನಿ ಕ್ಲಿನಿಕ್, HBR ಲೇಔಟ್. ಸೊ ಇವತ್ತು ನಾವು ಟೆಕ್ಸ್ಟ್ ನೆಕ್ ಸಿಂಡ್ರೋಮ್ ಅನ್ನೋದ್ರ ಬಗ್ಗೆ ಮಾತಾಡೋಣ. ಟೆಕ್ಸ್ಟ್ ಏನಪ್ಪ, ಎಲ್ಲರೂ ಕಾಮನ್ ಆಗಿ ಮಾಡ್ತೀವಿ. ವಾಟ್ಸ್ಆ್ಯಪಲ್ಲಿ ಮೆಸೇಜ್ ಮಾಡೋದು, ಮುಂಚೆ ಟೆಕ್ಸ್ಟ್ ಮೆಸೇಜ್ಗಳ ಕಾಲ ಒಂದಿತ್ತು, ಬಟ್ ಇವಾಗ ಕಾಮನ್ ಆಗಿ ಯೂಸ್ ಮಾಡೋದು ವಾಟ್ಸ್ಆ್ಯಪ್. ಎರಡನೇದು ನೆಕ್, ಟೆಕ್ಸ್ಟ್ ನೆಕ್. ಮೊಬೈಲ್ ನೋಡ್ತಾ ನೋಡ್ತಾ ನಾವು ಕುತ್ತಿಗೆನ ಹಿಂಗೆ ಬಗ್ಸಿಟ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾ ಇರ್ತೀವಿ. ಅದರಿಂದ ಏನಾಗುತ್ತೆ, ಕುತ್ತಿಗೆ ನೋವು ಬರೋ ಚಾನ್ಸ್ ಇರುತ್ತೆ. ಸೊ ಇದನ್ನ ಟೆಕ್ಸ್ಟ್ ನೆಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇಟ್ ಮೇ ನಾಟ್ ಜಸ್ಟ್ ಬಿ ಮೆಸೇಜಸ್. ನೀವು ವಿಡಿಯೋ ನೋಡೋದಾಗ್ಲಿ ಅಥವಾ ಯಾವುದೇ ಕಾರಣಕ್ಕಾದ್ರೂ ಮೊಬೈಲ್ ಬಳಕೆ ಮಾಡೋದಾಗ್ಲಿ, ಇದನ್ನ ಅವಶ್ಯಕತೆ ಇರೋಕ್ಕಿಂತ ಜಾಸ್ತಿ ಮಾಡಿದಾಗ ನಿಮಗೆ ಕುತ್ತಿಗೆ ನೋವು ಬರೋ ಚಾನ್ಸ್ ಇದ್ದೇ ಇರುತ್ತೆ. ಸೊ ಇದನ್ನ ನಾವು ಟೆಕ್ಸ್ಟ್ ನೆಕ್ ಸಿಂಡ್ರೋಮ್ ಆರ್ ಮೊಬೈಲ್ ನೆಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನಾನು ನನ್ನ ಮುಂಚಿನ ವಿಡಿಯೋದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ. ನಮ್ಮ ಕುತ್ತಿಗೆ ಭಾಗ ಮತ್ತೆ ಲೋವರ್ ಬ್ಯಾಕ್ ಇವೆರಡು ಸಿ ಆಕಾರದಲ್ಲಿ ಮುಂದುಗಡೆಗೆ ಈ ತರ ಬಗ್ಗಿರುತ್ತೆ. ಓಕೆ, ಸೊ ಅಂಡ್ ಸ್ಪೈನ್ ಇಸ್ ಮೇಡ್ ಅಪ್ ಆಫ್ ಮಲ್ಟಿಪಲ್ ಸ್ಮಾಲ್ ಬೋನ್ಸ್ ಕಾಲ್ಡ್ ವರ್ಟೆಬ್ರಾ. ಅದರ ಮಧ್ಯ ಡಿಸ್ಕ್ ಅಂತ ಇರುತ್ತೆ. ಸರ್ವೈಕಲ್ ಸ್ಪೈನ್ ಅಲ್ಲಿ ಕೂಡ ಡಿಸ್ಕ್ ಇರುತ್ತೆ, ಮಧ್ಯದಲ್ಲಿ ಕೂಡ ಇರುತ್ತೆ, ಮತ್ತೆ ಲೋವರ್ ಬ್ಯಾಕ್ ಅಲ್ಲಿ ಕೂಡ ಡಿಸ್ಕ್ ಇದ್ದೇ ಇರುತ್ತೆ. ನೀವು ಜಾಸ್ತಿ ಹೊತ್ತು ಫೋನ್ ನೋಡ್ಕೊಂಡು ಹಿಂಗೆ ಕತ್ತಿಂಗ್ ಬಗ್ಗಿಸ್ಕೊಂಡು ಹಿಂಗೆ ನೋಡ್ಕೊಂಡು ಜಾಸ್ತಿ ಮಾಡ್ತಾ ಇದ್ರಿ ಅಂತಂದ್ರೆ, ಯು ಕ್ಯಾನ್ ಸಿ ಇಫ್ ಐ ಬೆಂಡ್ ದಿಸ್, ಈ ಎರಡು ಮೂಳೆಗಳು ಸೇರಿ ಆ ಮಧ್ಯದಲ್ಲಿರೋ ಡಿಸ್ಕ್ ಅನ್ನ ಪ್ರೆಸ್ ಮಾಡುತ್ತೆ. ಹೀಗೆ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಇವೆಂಚುಲಿ ಈ ಡಿಸ್ಕ್ ಅನ್ನೋದು ಬಲ್ಜ್ ಆಗಿ ಹಿಂದ್ಗಡೆ ಏನ್ ಸ್ಪೈನಲ್ ಕಾರ್ಡ್ ಇರುತ್ತೆ ಅಥವಾ ಸ್ಪೈನಲ್ ಕಾರ್ಡ್ ಇಂದ ಏನ್ ನರಗಳು ಬರ್ತಾ ಇರ್ತವೆ, ಆ ನರಗಳ ಮೇಲೆ ಒತ್ತಡ ಬೀಳುತ್ತೆ. ಸೊ ಈ ನರಗಳು, ಕುತ್ತಿಗೆಯಿಂದ ನರಗಳು ಕಾಮನ್ ಆಗಿ ನಮ್ಮ ಕೈಗಳಿಗೆ ಹೋಗುತ್ತೆ. ಸೊ ನಿಮಗೆ ಕುತ್ತಿಗೆ ನೋವು ಸಮೇತ ನಿಮ್ಮ ಕೈಯಲ್ಲಿ ಜುಮ್ ಅನ್ನೋದು, ಜೋಮ್ ಹಿಡಿಯೋದು, ಅಂಡ್ ಬರ್ತಾ ಬರ್ತಾ ಇವೆಂಚುಲಿ ವೀಕ್ನೆಸ್ ಟು ಹ್ಯಾಂಡಲ್ ಥಿಂಗ್ಸ್, ಕಾಫಿ ಗ್ಲಾಸ್ ಹಿಡ್ಕೊಳ್ಳೋಕೆ ಸ್ಲಿಪ್ ಆಗುವಂಥದ್ದು ಅಥವಾ ಬರೆಯೋಕ್ಕೆ ಕಷ್ಟ ಆಗುವಂಥದ್ದು, ಬರೆಯುವಾಗ ನಿಮ್ಮ ಹ್ಯಾಂಡ್ ರೈಟಿಂಗ್ ಮುಂಚೆ ಎಷ್ಟು ನೀಟಾಗಿ ಬರ್ತಾ ಇತ್ತು ಅಷ್ಟು ನೀಟಾಗಿ ಬರೆಯೋಕೆ ಆಗದೆ ಇರೋವಂಥದ್ದು, ಇವೆಲ್ಲ ರೋಗ ಲಕ್ಷಣಗಳು ನಿಮ್ಮ ಟೆಕ್ಸ್ಟ್ ನೆಕ್ ಸಿಂಡ್ರೋಮ್. ಸೊ ಈ ಟೆಕ್ಸ್ಟ್ ನೆಕ್ ಸಿಂಡ್ರೋಮ್ನ ವಾರ್ನಿಂಗ್ ಸೈನ್ಸ್ ಏನು ಅನ್ನೋದು ಮುಖ್ಯ ಆಗುತ್ತೆ. ಸೊ ಕುತ್ತಿಗೆ ನೋವು ಕಾಮನ್ ಆಗಿ ಎಲ್ಲರಿಗೂ ಇದ್ದೇ ಇರುತ್ತೆ, ಬಟ್ ಈ ಕುತ್ತಿಗೆ ನೋವು ತುಂಬಾ ಇಂಪಾರ್ಟೆಂಟ್. ನೀವು ಹೋಗಿ ಇವ್ಯಾಲ್ಯೂಯೇಟ್ ಮಾಡಿಸ್ಕೋಬೇಕು ಅನ್ನೋದು ಯಾವಾಗಪ್ಪ ಅಂತಂದ್ರೆ, ನಿಮ್ಮ ಕೈಯಲ್ಲಿ, ಎರಡೂ ಕೈ ಅಥವಾ ಒಂದು ಕೈಯಲ್ಲಾದ್ರೂ ಆಗ್ಬೋದು, ಸಿಕ್ಕಾಪಟ್ಟೆ ಜೋಮು ಹಿಡಿಯೋ ತರ ನೋವು, ಕರೆಂಟ್ ಶಾಕ್ ಹೊಡೆಯೋ ತರ ನೋವು ಕಂಟಿನ್ಯೂಸ್ ಆಗಿರೋದು, ಅಂಡ್ 2-3 ದಿನಕ್ಕಿಂತ ಜಾಸ್ತಿ ಇರೋದು. ಎರಡನೇದೇನಪ್ಪ ಅಂತಂದ್ರೆ, ಈ ನೋವಿಂದ ನಿಮಗೆ ನಿದ್ದೆ ಹಾಳಾಗೋದು. ಹಿಂಗಿತ್ತು ಅಂತಂದ್ರೆ ಡೆಫಿನೆಟ್ಲಿ ದ ಸಿಂಪ್ಟಮ್ಸ್ ಆರ್ ಗೆಟಿಂಗ್ ಅಗ್ರವೇಟೆಡ್, ದ ಪ್ರಾಬ್ಲಮ್ ಇಸ್ ಗೆಟಿಂಗ್ ಮೋರ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಯು ವಿಲ್ ಹ್ಯಾವ್ ಟು ವಿಸಿಟ್ ಯುವರ್ ಆರ್ಥೋಪೆಡಿಕ್ ಸರ್ಜನ್ ಫಾರ್ ದಟ್. ಇನ್ನೊಂದೇನಪ್ಪ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ ವೀಕ್ನೆಸ್. ಇವಾಗ ನಮ್ಮ ಎಲ್ಲ ಬೆರಳುಗಳನ್ನು ನಾವು ಕರೆಕ್ಟಾಗಿ ಆಡಿಸ್ತಾ ಇರ್ತೀವಿ. ಸಡನ್ ಆಗಿ ಏನಾಗುತ್ತೆ, ಯಾವುದೋ ಒಂದು ಬೆರಳನ್ನ ಆಡ್ಸಕ್ಕಾಗೋದಿಲ್ಲ, ಅಥವಾ ನಿಮ್ಮ ಭಾರ ಎತ್ತೋ ಕೆಪಾಸಿಟಿ ಒಂದು ಕೈಯಲ್ಲಿ ಎಷ್ಟಿರುತ್ತೆ, ಸಡನ್ ಆಗಿ ಇನ್ನೊಂದು ಕೈಯಲ್ಲಿ ಅದಕ್ಕೆ ಕಂಪ್ಯಾರಿಸನ್ ಅಲ್ಲಿ ತುಂಬಾ ಕಡಿಮೆ ಆಗೋದು, ಅಥವಾ ಕೈ ಮೇಲಕ್ಕೆ ಎತ್ತದೇ ಇರೋ ತರ ಆಗೋದು. ತಲೆ ಬಾಚ್ಕೊಳಕ್ ಹೋಗ್ತಾ ಇರ್ತೀರಿ, ಕೈ ಮೇಲಕ್ಕೆ ಬರ್ತಾ ಇಲ್ಲ, ನಾಟ್ ಬಿಕಾಸ್ ಆಫ್ ಪೇನ್, ಬಟ್ ನಿಮ್ಗೆ ಎತ್ತಕ್ಕೆ ಆಗ್ತಾ ಇಲ್ಲ. ನೋವಿಲ್ಲದೆ ಏನು ವೀಕ್ನೆಸ್ ಬರುತ್ತಲ್ಲ, ದೀಸ್ ಆಲ್ ಇಂಡಿಕೇಟ್ಸ್ ದಟ್ ನಿಮ್ಮ ಟೆಕ್ಸ್ಟ್ ನೆಕ್ ಸಿಂಡ್ರೋಮ್ ಹ್ಯಾಸ್ ಅಗ್ರಿವೇಟೆಡ್ ಟು ನೆಕ್ಸ್ಟ್ ಲೆವೆಲ್. ಸೊ ಇಂಥವರು ದಯವಿಟ್ಟು ಆರ್ಥೋಪೆಡಿಕ್ ಸರ್ಜನ್ ಅನ್ನ ಮೀಟ್ ಮಾಡಿ ಗೆಟ್ ಯುವರ್ ಸೆಲ್ಫ್ ಇವ್ಯಾಲ್ಯೂಯೇಟೆಡ್. ಸೊ ಈ ಟೆಕ್ಸ್ಟ್ ನೆಕ್ ಸಿಂಡ್ರೋಮ್ ಇಂದ ಬಚಾವ್ ಆಗೋದು ಹೇಗೆ, ಹೌ ಶುಡ್ ವಿ ಅವಾಯ್ಡ್ ಇಟ್ ಅಂತಂದ್ರೆ, ಮೊದಲನೇದಾಗಿ ನಿಮ್ಮ ಪೋಸ್ಚರ್ ಬಗ್ಗೆ ಗಮನ ಇಟ್ಕೋಬೇಕು. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ರಾತ್ರಿ ವಿಡಿಯೋ ನೋಡಬೇಕು ಅಥವಾ ಯಾವುದೋ ಸೀರೀಸ್ ನೋಡಬೇಕು ಅಂತಂದ್ರೆ ಆರಾಮಾಗಿ ಮಲ್ಕೊಂಡು 2 ದಿಂಬು ಇಟ್ಕೊಂಡು ಕುತ್ತಿಗೆ ಹಿಂಗ್ ಮಾಡ್ಕೊಂಡು ಹಿಂಗ್ ಫೋನ್ ಇಟ್ಕೊಂಡು ನೋಡ್ತೀವಿ. ದಟ್ ಈಸ್ ದ ವರ್ಸ್ಟ್ ಪೋಸ್ಚರ್ ಟು ಸಿ ಎನಿಥಿಂಗ್. ಓಕೆ, ಮುಂದ್ಗಡೆ ಟಿವಿ ಇದ್ರೂ ಸಹ ಮಲ್ಕೊಂಡು ಕುತ್ತಿಗೆ ಹಿಂಗ್ ಬೆಂಡ್ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ನೋಡಬಾರ್ದು. ಎರಡನೇದೇನು, ಮೊಬೈಲ್ ಬಳಕೆ ಆದಷ್ಟು ಕಡಿಮೆ ಮಾಡಬೇಕು. ಎಷ್ಟು ಅವಶ್ಯಕತೆ ಇದೆ,
ಯಾರ್ದಾದ್ರು ಮೆಸೇಜ್ ಬಂತ ನೋಡಿ ಆಮೇಲೆ ಮೊಬೈಲ್ನ ಸೈಡ್ಗೆ ಇಟ್ಬಿಡಿ. ಮೂರನೇದೇನು, ದಿನನಿತ್ಯದ ಕೆಲಸದಲ್ಲಿ ಕಂಪ್ಯೂಟರ್ ಮುಂದೆ ಯಾರು ಕುತ್ಕೊಳ್ತಾ ಇರ್ತಾರೆ, ಯು ಶುಡ್ ಮೇಕ್ ಶ್ಯೂರ್ ಕಂಪ್ಯೂಟರ್ ನಿಮ್ಮ ಕಣ್ಣುಗಳ ಲೆವೆಲ್ಗೆ ಇರಬೇಕು, ಅಥವಾ ಒಂದು ಸ್ವಲ್ಪ ಒಂದು 10 to 15 ಡಿಗ್ರಿ ಕೆಳಗಡೆ. ಅದಕ್ಕಿಂತ ತುಂಬ ಜಾಸ್ತಿ ಲ್ಯಾಪ್ಟಾಪಲ್ಲಿ ಇಟ್ಕೊಂಡು ಹಿಂಗೆ ಕೆಲಸ ಮಾಡೋದಾಗ್ಲಿ ಅಥವಾ ಹಿಂಗೆ ನೋಡ್ಕೊಂಡು ಕೆಲಸ ಮಾಡೋದಾಗಲಿ ಅದೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ದೀಸ್ ಪೋಸ್ಟರಲ್ ಅಬ್ನಾರ್ಮಾಲಿಟೀಸ್ ನಿಮಗೆ ಸ್ಟಾರ್ಟಿಂಗಲ್ಲಿ ಚಿಕ್ಕದಂತ ಅನ್ನಿಸ್ಬೋದು, ನಿಮ್ಗೇನೋ ಖುಷಿ ಆಗ್ಬೋದು ಈ ಪೋಸ್ಟರಲ್ಲಿ ಇರೋದು, ಬಟ್ ಲೇಟರ್ ಆನ್ ಇಟ್ ಮೇ ಲೀಡ್ ಟು ಡೇಂಜರಸ್ ಕಾನ್ಸಿಕ್ವೆನ್ಸಸ್. ಇನ್ನೊಂದೇನಪ್ಪ ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ನಿಮ್ಮ ನೆಕ್ ಎಕ್ಸಸೈಸಸ್. ಓಕೆ, ಸೊ ನಿಮ್ಮ ಮೂಳೆಗಳಿಗೆ ಸಫಿಷಿಯಂಟ್ ಸ್ಟ್ರೆಂತ್ ಇರುತ್ತೆ, ಬಟ್ ಅದರ ಸುತ್ತಮುತ್ತ ಮಾಂಸಗಳೇನಿರ್ತಾವಲ್ಲ ಅದು ಬಲ ಕಳ್ಕೊಂಡ್ರೂ ಕೂಡ ಯು ಮೇ ಗೆಟ್ ಅ ಮೆಕ್ಯಾನಿಕಲ್ ನೆಕ್ ಪೇನ್. ಓಕೆ, ಸೊ ದಿಸ್ ಈಸ್ ಅ ಪಾರ್ಟ್ ಆಫ್ ಟೆಕ್ಸ್ಟ್ ನೆಕ್ ಸಿಂಡ್ರೋಮ್ ಅಂತ ಏನು ಹೇಳ್ತೀವಿ ಅದು. ಸೊ ಡೂಯಿಂಗ್ ಯುವರ್ ನೆಕ್ ಎಕ್ಸಸೈಸಸ್ ಈಸ್ ಇಂಪಾರ್ಟೆಂಟ್. ಸೊ ಯು ಕಾಮನ್ ಆಗಿ ಎಲ್ಲ ಫಿಸಿಯೋಥೆರಪಿಸ್ಟು ಹೇಳ್ಕೊಡ್ತಾರೆ ಸಿಂಪಲ್ ನೆಕ್ ಎಕ್ಸಸೈಸಸ್, ಅದನ್ನು ಮಾಡಬೇಕಾಗುತ್ತೆ. ಲಾಂಗ್ ಟೈಮ್ ಕಂಪ್ಯೂಟರ್ ಜಾಬ್ ಅಂತಂದರೆ ಅಟ್ಲೀಸ್ಟ್ 1 in 2 hours ನೀವು ಆ ಕಡೆ ಈ ಕಡೆ ಪೂರ್ತಿ ನೋಡೋದಾಗಲಿ. ನೆಕ್ ಎಕ್ಸಸೈಸಲ್ಲಿ ಸಿಂಪಲ್, ದೇರ್ ಆರ್ ಓನ್ಲಿ 2 things. ಒನ್ ಇಸ್ ಸ್ಟ್ರೆಚಿಂಗ್, ಎರಡನೇದು ಸ್ಟ್ರೆಂಥನಿಂಗ್. ಸ್ಟ್ರೆಚಿಂಗ್ ಅಂದರೆ ಏನಪ್ಪ, ನಿಮ್ಮ ಕುತ್ತಿಗೆಯ ಎಲ್ಲ 6 ಮೂಮೆಂಟ್ ಏನಿದೆ ಅಂದರೆ ಮುಂದೆ, ಹಿಂದೆ, ಬಲಗಡೆ, ಎಡಗಡೆ, ಆಮೇಲೆ ಬಲಗಡೆ ಟಿಲ್ಟ್, ಎಡಗಡೆ ಟಿಲ್ಟ್, ಈ ಎಲ್ಲ ಮೂಮೆಂಟ್ಸನ್ನು ನೀವು ದಿನಕ್ಕೆ ಮಿನಿಮಮ್ 10 ಸತಿ ಮಾಡಬೇಕು. ಡೋಂಟ್ ಡೂ ಇಟ್ ಫಾಸ್ಟ್ ಲೈಕ್ ಐ ಡಿಡ್. ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕಂತ ಫಾಸ್ಟಾಗಿ ಮಾಡಿದೆ. ಸ್ಲೋ ಆಗಿ ಒಂದೊಂದು ಮೂಮೆಂಟ್ಗೂ ಒಂದು 10-15 ಸೆಕೆಂಡ್ಸ್ ಕೊಡಿ, ಸ್ಲೋ ಆಗಿ ಸ್ಟ್ರೆಚ್ ಮಾಡಿ. ಸೊ ಈ ಥರ ಎವ್ರಿ 2-3 hours ಒಂದ್ಸತಿ ನೀವು ಮಾಡ್ತಾ ಇರಿ. ಎರಡನೇದೇನಪ್ಪ ಅಂತಂದರೆ ಸ್ಟ್ರೆಂಥನಿಂಗ್. ನಿಮ್ಮ ಕುತ್ತಿಗೆ ಮಸಲ್ಸನ್ನು ಸ್ಟ್ರೆಂಥನ್ ಮಾಡಬೇಕು. ಈ ಏನೇನು ಮೂಮೆಂಟ್ಸ್ ಹೇಳಿದ್ನಲ್ಲ ಆ ಮೂಮೆಂಟ್ಗೆ ನೀವು ಎಕ್ಸ್ಟ್ರಾ ಪ್ರೆಷರ್ ಕೊಡಿ. ಲೈಕ್ ಮುಂದೆ ಬಗ್ಬೇಕಂತಂದರೆ ಹಣೆ ಮೇಲೆ ಹಿಂಗೆ ಒಂದು ಕೈ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡೋದು, ಪ್ರೆಸ್ ಮಾಡಿ ಒಂದು 10-15 ಸೆಕೆಂಡ್ಸ್ ಇಟ್ಕೊಳ್ಳೋದು. ಇದೇ ಥರ ರೈಟ್ ಆಯಿತು, ಲೆಫ್ಟ್ ಆಯಿತು, ಅಟ್ ದ ಬ್ಯಾಕ್ ಆ್ಯಂಡ್ ಚಿನ್. ಸೊ ಈ ಸಿಂಪಲ್ ಎಕ್ಸಸೈಸಸ್ ನೀವು ಮಾಡಿದ್ರಿ ಅಂತಂದರೆ ಡೆಫಿನೆಟ್ಲಿ ನಿಮಗೆ 90% ಆಫ್ ಯು ವಿಲ್ ಗೆಟ್ ರಿಲೀವ್ಡ್ ಆಫ್ ಯುವರ್ ಟೆಕ್ಸ್ಟ್ ನೆಕ್ ಸಿಂಡ್ರೋಮ್ ಆರ್ ನೆಕ್ ಪೇನ್. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.